ಗುಜರಾತ್ ಟೈಟಾನ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ 2026ರ 9ನೇ ಮ್ಯಾಚ್ ಇದಾಗಿದ್ದು ಗುಜರಾತ್ ಟೈಟಾನ್ಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ 2022ರಲ್ಲಿ ಗುಜರಾತ್ ಟೈಟಾನ್ಸ್ ಒಂದು ಚಾಂಪಿಯನ್ಶಿಪ್ ಅನ್ನು ಈಗಾಗಲೇ ಪಡೆದುಕೊಂಡಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ನಲ್ಲಿ ಕ್ಯಾಪ್ಟನ್ ಆಗಿ ರಿಯಾನ್ ಪರಾಗ್ ಅವರು ಇದ್ದಾರೆ, ಒಬ್ಬ ಯಂಗ್ ಲೀಡರ್ ಅಂತಾನೂ ಕೂಡ ಹೇಳ್ಬೋದು. 2008ರಲ್ಲಿ ಏನು ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ, ಇನ್ನು 2 ಬಾರಿ ಫೈನಲ್ಗೆ ಅಪಿಯರ್ ಆಗಿದ್ದಾರೆ. ಇನ್ನು ಈ ಎರಡು ತಂಡಗಳು ಮುಖಾಮುಖಿ ಆಗಿರೋದು 6 ಬಾರಿ ಮುಖಾಮುಖಿ ಆಗಿದೆ. ಅದರಲ್ಲಿ 4 ಬಾರಿ ಗುಜರಾತ್ ಟೈಟನ್ಸ್ ಗೆದ್ದಿದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು 2 ಬಾರಿ ಗೆದ್ದಿದ್ದಾರೆ. ಸೊ ಹೀಗಿರಬೇಕಾದ್ರೆ ಒಳ್ಳೆ ಟಕ್ ಆಫ್ ಫಾರ್ ಮ್ಯಾಚ್ ಅಂತಾನೂ ಕೂಡ ಹೇಳ್ಬೋದು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ಶುರುವಾಗುತ್ತೆ. 2026ರ 9ನೇ ಪಂದ್ಯ. ಸೊ ಮೇಜರ್ ಅಪ್ಡೇಟ್ಸ್ಗಳನ್ನು ನಾವು ನೋಡೋದಾದ್ರೆ ಜಾಸ್ ಬಟ್ಲರ್ ಅವರು ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಬಹುದು, ಯಾಕೆಂದರೆ ಫಾರ್ಮಲ್ ಇದ್ದಾರೆ, ಬಟ್ ನಿಧಾನವಾಗಿ ಶುರು ಮಾಡ್ತಾ ಇದ್ದಾರೆ. ಇನ್ನು ಯಶಸ್ವಿ ಜೈಸ್ವಾಲ್ ಅವರು ಆಗಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ಮತ್ತು ಕಗಿಸೋ ರಬಡ ಆಗಿರ್ಬೋದು, ಈ ಎರಡೂ ಟೀಮ್ಗಳಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನು ನಾವು ನೋಡೋದಾದರೆ, ಮತ್ತು ರವಿ ಬಿಷ್ಣೋವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮತ್ತು ಬಾಲಿಂಗನ್ನು ಮಾಡ್ತಾರೆ. ಇನ್ನು ವೈಭವ್ ಸೂರ್ಯವಂಶಿ ಕೂಡ. ಸೊ ಇದಿಷ್ಟು ಟಾಪ್ ಬ್ಯಾಟ್ಸ್ಮನ್ಸ್ ಅಂಡ್ ಬಾಲರ್ಸ್ಗಳ ಬಗ್ಗೆ ನಾವು ಮಾತಾಡಿದ್ದು. ಈಗ ಗುಜರಾತ್ ಟೈಟನ್ಸ್ನ ಪ್ಲೇಯಿಂಗ್ ಪ್ರೆಡಿಕ್ಟೆಡ್ 11 ಯಾವ ಥರ ಇದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರಿದ್ದಾರೆ, ಒಬ್ಬ ಒಳ್ಳೆ ಸ್ಟ್ರೋಕ್ ಪ್ಲೇಯರ್. ಅದ್ರ ಜೊತೆಗೆ ಸಾಯಿ ಸುದರ್ಶನ್ ಅವರಿದ್ದಾರೆ, ಜಾಸ್ ಬಟ್ಲರ್ ಅವರಿದ್ದಾರೆ. ಇಂದಿನ ಮ್ಯಾಚ್ನಲ್ಲಿ ಜಾಸ್ ಬಟ್ಲರ್ ಅವರು ಯಾವ ರೀತಿ ಆಡಿದ್ರು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸ್ವಲ್ಪ ನಿಧಾನವಾಗಿ ಶುರು ಮಾಡಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ನ ನೀಡಿದ್ರು. ಇನ್ನು ಮಿಡಲ್ ಓವರ್ನಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು ಕೂಡ ಇದ್ದಾರೆ, ವಾಷಿಂಗ್ಟನ್ ಸುಂದರ್ ಅವರಿದ್ದಾರೆ ಆಲ್ರೌಂಡರ್ನಲ್ಲಿ, ಮತ್ತು ರಾಹುಲ್ ತಿವಾಟಿಯಾ ಕೂಡ ಒಬ್ಬ ಒಳ್ಳೆ ಫಿನಿಷರ್. ಶಾರುಖ್ ಖಾನ್ ಇದ್ದಾರೆ, ಒಬ್ಬ ಪವರ್ ಹಿಟ್ಟರ್ ಅಂತ ಕೂಡ ಹೇಳ್ಬೋದು. ಇವರೆಲ್ಲ ಆಲ್ರೌಂಡರ್ನ ವಿಚಾರಕ್ಕೆ ಬರೋದಾದರೆ, ಇನ್ನು ಬಾಲಿಂಗ್ನಲ್ಲಿ ರಶೀದ್ ಖಾನ್ ಅವ್ರಿಗೂ ಕೂಡ ಇದ್ದಾರೆ, ಕಗಿಸೋ ರಬಡ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ. ಸೊ ಈ ರೀತಿಯಾಗಿ ಒಳ್ಳೆ ಬಾಲಿಂಗನ್ನು ಕೂಡ ಕಂಡಿದೆ. ಅದ್ರ ಜೊತೆಗೆ ಪ್ರಸಿದ್ಧ ಕೃಷ್ಣ ಅವರು ಕೂಡ ಇದ್ದಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಜಾಸನ್ ಹೋಲ್ಡರ್ ಅವರು ಮತ್ತು ಜಯಂತ್ ಯಾದವ್ ಅವರು ಸಹಿತ ಇದ್ದಾರೆ. ಇವರೆಲ್ಲರನ್ನು ಸಹಿತ ಇವರು ಯೂಸ್ ಮಾಡ್ಕೊಳ್ಬೋದು. ಇನ್ನು ರಾಜಸ್ಥಾನ್ ರಾಯಲ್ಸ್ನಲ್ಲಿ ನಾವು ನೋಡೋದಾದರೆ ಒಬ್ಬ ಕ್ಯಾಪ್ಟನ್ ಆಗಿ ರಿಯಾನ್ ಪರಾಗ್ ಅವರು ಈಗಾಗಲೇ ಇದ್ದಾರೆ, ಮತ್ತು ಟಾಪ್ ಆರ್ಡರ್ನಲ್ಲಿ ಒಬ್ಬ ಯಂಗ್ಸ್ಟರ್ಸ್ಗಳು ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರು. ಇನ್ನು ಮೊನ್ನೆ ದಿನ ವೈಭವ್ ಸೂರ್ಯವಂಶಿ ಅವರು ಕೇವಲ 12ರಿಂದ 15 ಬಾಲ್ಗಳಲ್ಲಿ 50 ರನ್ಗಳನ್ನು ಹೊಡೆದಿದ್ರು, ಒಂದು ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಅಂತ ಕೂಡ ಹೇಳ್ಬೋದು. ಇನ್ನು ಧ್ರುವ ಜುರೇಲ್ ಅವರು ಇದ್ದಾರೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ನಾವು ನೋಡೋದಾದರೆ ರಿಯಾನ್ ಪರಾಗ್ ಅವರು ಆವಾಗ ಎಂಟ್ರಿ ಕೊಡ್ತಾರೆ. ಶಿಮ್ರಾನ್ ಹಿಟ್ಮೇರ್ ಇದ್ದಾರೆ, ಒಬ್ಬ ಒಳ್ಳೆಯ ಫಿನಿಷರ್. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ರವೀಂದ್ರ ಜಡೇಜಾ ಅವರು ಇದ್ದಾರೆ. ರವೀಂದ್ರ ಜಡೇಜಾ ಅವರು ಮಾಡುವಂತಹ ಬಾಲಿಂಗ್ನ ಜಾದು ಮತ್ತು ಬ್ಯಾಟಿಂಗ್ನ ಮಾಯಾ ಎಲ್ಲವನ್ನು ಕೂಡ ನಾವು ನೋಡಿರುವಂಥದ್ದೇ. ಇನ್ನು ಡೊನೋವಾ ಫೆರಾರಿಯಾ ಕೂಡ ಇದ್ದಾರೆ, ಒಬ್ಬ ಒಳ್ಳೆ ಪವರ್ ಹಿಟ್ಟರ್. ಇದಿಷ್ಟು ಆಲ್ರೌಂಡರು. ಇನ್ನು ಬಾಲಿಂಗ್ನ ವಿಚಾರಕ್ಕೆ ಬರೋದಾದರೆ ಜೋಫ್ರಾ ಆರ್ಚರ್, ರವಿ ಬಿಷ್ಣೋಯ್, ನ್ಯಾಂಡ್ರೆ ಬರ್ಗರ್ ಅವರು ಸಹಿತ ಇದ್ದಾರೆ. ಇದ್ರ ಜೊತೆಗೆ ಸಂದೀಪ್ ಶರ್ಮಾ ಅನ್ನುವಂತಹ ಒಬ್ಬ ಒಳ್ಳೆ ಸ್ವಿಂಗ್ ಕಿಂಗ್ ಅಂತಾನೆ ಕೂಡ ಹೇಳ್ಬೋದು. ಸಂದೀಪ್ ಶರ್ಮಾ ಅವರು ಕೂಡ ಬಾಲಿಂಗ್ನಲ್ಲಿ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತುಷಾರ್ ದೇಶಪಾಂಡೆ ಮತ್ತು ಬ್ರಿಜೇಶ್ ಶರ್ಮಾ ಅವರನ್ನು ಕೂಡ ಇದ್ದಾರೆ. ಯಾವಾಗ ಬೇಕಾದರೆ ಅವರು ಆ ಒಂದು ಪಂದ್ಯದಲ್ಲಿ ಹಾಕ್ಕೊಳ್ಬೋದು. ಸೊ ಇನ್ನು ಪಿಚ್ ರಿಪೋರ್ಟ್ನ ನಾವು ನೋಡೋದಾದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೆಯುವಂಥದ್ದು ಒಂದು ಬ್ಯಾಟಿಂಗು ಮತ್ತು ಬಾಲಿಂಗ್ಗೆ ಇದು ಬ್ಯಾಲೆನ್ಸ್ಡ್ ಪಿಚ್ ಅಂತ ಕೂಡ ಹೇಳ್ಬೋದು. ಆ್ಯಾವ್ರೇಜ್ ಆಗಿ ಸ್ಕೋರ್ ಇಲ್ಲಿ ನಾವು ನೋಡಿದರೆ 170ರಿಂದ 200ವರೆಗೂ ಒಂದು ಒಳ್ಳೆ ಹೈ ಸ್ಕೋರಿಂಗ್ ಮ್ಯಾಚ್ ಅಂತ ಕೂಡ ಹೇಳ್ಬೋದು. ಸ್ಪಿನ್ನರ್ಸ್ಗಳಿಗೆ ಒಂದು ಕಡೆ ಅನುಕೂಲವಾಗುತ್ತೆ, ಒಂದು ಕಡೆ ಒಳ್ಳೆ ಅವಕಾಶ ಸಿಗುತ್ತೆ. ಇದ್ರ ಜೊತೆಗೆ ಈ ಒಂದು ಪಿಚ್ನಲ್ಲಿ, ಅಂದರೆ ಈ ಒಂದು ಸ್ಟೇಡಿಯಂನಲ್ಲಿ ಅತಿ ಹೆಚ್ಚಾಗಿ ಯಾರೆಲ್ಲ ಚೇಸಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಗೆದ್ದಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಎರಡೂ ಪಂದ್ಯಗಳು ಮುಖಾಮುಖಿ ಆಗ್ತಾ ಇದೆ. ಈ ಒಂದು 2 ಪಂದ್ಯಗಳಲ್ಲಿ ಯಾರು ಅತಿ ಹೆಚ್ಚಾಗಿ ರನ್ಗಳನ್ನು ಹೊಡಿಬೋದು, ಯಾರು ಅತಿ ಹೆಚ್ಚಾಗಿ ವಿಕೆಟ್ಗಳನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತು ಪವರ್ ಪ್ಲೇನಲ್ಲಿ ನಾವು ನೋಡೋದಾದರೆ ಗಿಲ್ ವರ್ಸಸ್ ಆರ್ಚರ್ ಕೂಡ ನಡೀಬೋದು, ಯಾಕೆಂದರೆ ಪವರ್ ಪ್ಲೇನಲ್ಲಿ ಗಿಲ್ ಅವರು ಬ್ಯಾಟಿಂಗಿಗೆ ಬಂದಿರ್ತಾರೆ, ಆರ್ಚರ್ ಅವರು ಕೂಡ ಬಾಲಿಂಗ್ ಬಂದಿರ್ಬೋದು. ಇನ್ನು ಮಿಡಲ್ ಓವರ್ಸ್ನಲ್ಲಿ ರಶೀದ್ ಖಾನ್ ವರ್ಸಸ್ ಜೈಸ್ವಾಲ್ ಅಥವಾ ಪರಾಗ್ ಅವರು ಇವರು ಮುಖಾಮುಖಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಡೆತ್ ಓವರ್ಸ್ನಲ್ಲಿ ನಾವು ನೋಡೋದಾದರೆ ರಬಡಾ ವರ್ಸಸ್ ಹಿಟ್ಮೇರ್ ಅವರು ಮುಖಾಮುಖಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಆಲ್ರೌಂಡ್ರು ಎಲ್ಲರೂ ಕೂಡ ಒಂದು ಒಳ್ಳೆಯ ಸ್ಟ್ರೆಂತನ್ನು ಮತ್ತು ವೀಕ್ನೆಸ್ಸನ್ನು ಎರಡೂ ನಾವು ಮುಖಾಮುಖಿಯಾಗಿ ನೋಡಿದಾಗ ಒಂದು ಕಡೆ GTನೂ ಕೂಡ ಸ್ಟ್ರಾಂಗ್ ಆಗೇ ಇದೆ, ರಾಜಸ್ಥಾನ್ ರಾಯಲ್ಸ್ ಕೂಡ ಸ್ಟ್ರಾಂಗ್ ಆಗೇ ಇದೆ. ಯಾಕೆಂದರೆ ರಾಜಸ್ಥಾನ್ ರಾಯಲ್ಸ್ನಲ್ಲಿರುವಂತಹ ಒಳ್ಳೊಳ್ಳೆ ಪ್ಲೇಯರ್ಗಳು ಬಾಲಿಂಗ್ಗಿಂತ ಹೆಚ್ಚಾಗಿ ಬ್ಯಾಟಿಂಗ್ ಸರ್ಫೇಸ್ ಏರಿಯಾ ಸಖತ್ತಾಗೇ ಇದೆ. ಇನ್ನು GTನಲ್ಲೂ ಕೂಡ ಬಾಲಿಂಗು ಬ್ಯಾಟಿಂಗು ಎರಡೂ ಕೂಡ ಒಂದೊಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಇದರಿಂದ GTನಲ್ಲಿ ಏನು ಬ್ಯಾಲೆನ್ಸ್ಡ್ ಒಂದು ಸ್ಕ್ವಾಡ್ ಅಂತ ಕೂಡ ಹೇಳ್ಬೋದು. ಒಂದು ಬಾಲಿಂಗ್ ಅಟ್ಯಾಕ್ ಸಖತ್ತಾಗೇ ಇದೆ. ರಾಜಸ್ಥಾನ್ ರಾಯಲ್ಸ್ನಲ್ಲಿ ಬ್ಯಾಟಿಂಗ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ. ಸೊ ಇದರಿಂದ GT ಆಗಿರ್ಬೋದು, ರಾಜಸ್ಥಾನ್ ರಾಯಲ್ಸ್ ಆಗಿರ್ಬೋದು, ಎರಡೂ ಕೂಡ ಒಂದು ಟಕ್ ಆಫ್ ಫಾರ್ ಮ್ಯಾಚ್ ಅಷ್ಟು ಈಸಿಯಾಗಿ ಯಾರೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಕೂಡ ಹೇಳ್ಬೋದು. ಸೊ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ GT ಮ್ಯಾಚ್ನ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅಂತ ನಾವೆಲ್ಲ ಕಾದು ನೋಡಬೇಕಾಗಿದೆ.